ನಾವೇನು ಇವರಲ್ಲ, ನಾವು ತಿಳ್ಕೊಂಬಂದೇ ಹೇಳ್ತಾ ಇರೋದು. ನಾವು ಗೂಗಲ್ ಅಲ್ಲಿ ನೋಡೇ ಇದನ್ನೆಲ್ಲ ಬರ್ಕ ಬಂದಿರೋದು. ಇದನ್ನ 1,50,000 ಕಂಟಿನ್ಯೂ ಮಾಡಿ. ವಿಶ್ವನಾಥ್ ಮಾತಾಡ್ಬೇಕು, ನೀವು ಕಂಟಿನ್ಯೂ ಮಾಡಿ. ಹೌದು, ಇನ್ನು ಅಲ್ಲೇನಾದ್ರೂ ಸುಳ್ಳು ಪ್ರಿಂಟ್ ಮಾಡಿದ್ರೆ ನಾವೇನು ಮಾಡಕ್ಕಾಗಲ್ಲ. ಹೌದಾ? ನಮಗೆ ಅಲ್ಲಿದ್ದಂತ ವರದಿನ ತಂದು ಇಲ್ಲಿ ಹೇಳೋದು ನಮ್ ಕರ್ತವ್ಯ. ಸ್ಟಡಿ ಮಾಡಿ ತಂದು ಆಮೇಲೆ 4-6 ಜನ ತಜ್ಞರನ್ನ ತಿಳ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಬಂದು ಹೇಳ್ತಕ್ಕಂಥದ್ದು. 1,50,000 ರೂಪಾಯಿ ಫಾರ್ ಹೆಡ್ ಇವತ್ತು ತೆರಿಗೆ ಇದೆ ಭಾರತ ದೇಶದಲ್ಲಿ ಅಂತಕ್ಕಂಥದ್ದನ್ನ ದೃಢಪಡಿಸ್ತಾ ಇದೆ. ಸಾಲ ಅದೇನೆ, ಸಾಲ ಇದೆ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಈ ನಮ್ಮ ನರೇಂದ್ರ ಮೋದಿ ಅವರು ಬಂದು 13 ವರ್ಷ ಆಯ್ತು. 13 ವರ್ಷದಲ್ಲಿ 1,61,000 ಲಕ್ಷ ಕೋಟಿ ಅವರು ಸಾಲ ಮಾಡಿದ್ದಾರೆ. ಸಿದ್ದರಾಮಣ್ಣರೊಬ್ಬರೇ ಸಾಲ ಮಾಡಿಲ್ಲ. ಸಾಲ ಮಾಡ್ಯಾರೆ ಅಂತಿರಲ್ಲ. ಈಗ ಈ ಸಾರಿ 17,000 ಕೋಟಿಗೆ ಹೆಚ್ಚಾಗಿ ಮಾಡಿದ್ದಾರೆ. 53 ಲಕ್ಷ ಕೋಟಿ ಇತ್ತು, ಈಗ ಹೋಗಿದೆ. ಈಗ ನೀವು ಅದಕ್ಕೆ ರೀಸನ್ಸ್ ಕೊಡಿ. ನಾವು ನವಭಾರತ ಕಟ್ತಾ ಇದೀವಿ ಅಂತ ಕೊಡಿ. ಅದೇನೇನ್ ಕೊಡ್ತಿರೋ ಕೊಟ್ಕೊಳ್ಳಿ, ನಾವೇನು ಅದಕ್ಕೆ ಬೇಡ ಅನ್ನಲ್ಲ. ನಾವು ಡಿಸಿಪ್ಲಿನ್ ಅಲ್ಲಿ ಇದೀವಿ, ನಾವು ಡಿಸಿಪ್ಲಿನ್ ಉಲ್ಲಂಘನೆ ಮಾಡಿಲ್ಲ, ನಾವು ಕರೆಕ್ಟ್ ಆಗಿದ್ದೀವಿ, ಅದ್ರೊಳಗೆ ಲಿಮಿಟ್ ಒಳಗಿದೀವಿ. ಲಿಮಿಟ್ ಮೀರಿರೋ ನೀವು ಈಗ ಸ್ವಲ್ಪ ಮುಗಿಸ್ಬಿಡ್ತೀವಿ. ಬೊಮ್ಮಾಯಿಯವರ ಸರ್ಕಾರ ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಒಂದು 3-4 ದಿವಸ ನಮ್ಮ ಸರ್ಕಾರನ ಬಹಳ ಟಿವಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಹಳ ಇದು ಮಾಡಿಬಿಟ್ಟಿದ್ದೀರಿ. ಅದಕ್ಕೆ ನಾವು ನಮ್ಮ ಇದನ್ನು ಡಿಪೆಂಡ್ ಮಾಡ್ಕೋಬೇಕಲ್ಲ ನಮ್ಮ ಸರ್ಕಾರನ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಬೊಮ್ಮಾಯಿಯವರ ಸರ್ಕಾರದಲ್ಲಿ, ಬೊಮ್ಮಾಯಿಯವರ ಸರ್ಕಾರ ಬಿಟ್ಟು ಹೋಗ್ಬೇಕಾರೆ 5,22,000 ಕೋಟಿ ಸಾಲ ಬಿಟ್ಟೋದು ಬೊಮ್ಮಾಯಿಯವರು. 5,22,000 ಕೋಟಿ. ಎಷ್ಟು? 1918ನೇ ಇಸ್ವಿ, 1923ನೇ ಇಸ್ವಿ, 23ನೇ ಇಸ್ವಿಗೆ. ಈಗ ಎಷ್ಟಾಯ್ತು ಹೇಳ್ತೀನಿ, ಅದನ್ನ ಏನು ಮುಚ್ಕೊಳಕ್ಕಾಗತ್ತಾ? ಪಬ್ಲಿಕ್ ಬಂದ್ರ ಈಗ ಎಷ್ಟಾಯ್ತು ಅಂತ ಅದನ್ನು ಹೇಳ್ತೀನಿ ನಾನು. ಈಗ ಎಷ್ಟಾಗಿದೆ ಸರ್? ಒಂದ್ ಸ್ವಲ್ಪ ಕಡಿಮೆ ಮಾತಾಡಿ. ಸಿದ್ದರಾಮಣ್ಣವರ ಸರ್ಕಾರ ಮುಗಿಯುವಾಗ 218 ಕೋಟಿ ಬಿಟ್ಟೋಗಿತ್ತು ಸಾಲನ. ಬೊಮ್ಮಾಯಿಯವರ ಸರ್ಕಾರಕ್ಕೆ ಅದು 5,22,000 ಕೋಟಿಗೆ ಹೋಯ್ತು. ಎಷ್ಟಾಯ್ತು ನೀವೇ ಲೆಕ್ಕ ಹಾಕಿರಿ, ನಾನು ಹೇಳಕ್ ಬರಕಲ್ಲ. 282 ಕೋಟಿ ಎಕ್ಸಸ್ ಆಯ್ತು. ಸಿದ್ದರಾಮಣ್ಣ ಒಬ್ಬ ಮಾಡೇನೆ, ಸಿದ್ದರಾಮಣ್ಣ ಒಬ್ಬ ಸಾಲ ಮಾಡೀನಿ ಅಂತೇಳಿ ರಾಜ್ಯದ ಜನ ತುಂಬಾ ಏನಪ್ಪಾ ಸಿದ್ದರಾಮಣ್ಣ ಸಾಲ ಮಾಡಿ ಅವ್ನ ಮನೆ ತುಂಬಿಕೊಳ್ಳೋದೇನಪ್ಪ ಅನ್ನೋ ಭಾವನೆ ಬರಂಗೆ ನಿಜವಾಗ್ಲೂ ನಮ್ಮನೇಲಿ ಎಲ್ಲ ಕೇಳ್ತಾರೆ, ಇದೇನಪ್ಪ ಇಷ್ಟೊಂದು ಸಾಲ ಮಾಡಿಬಿಟ್ರು, ಯಾಕೆ ಸಾಲ ಮಾಡಿರು ಅಂತಾರೆ. ತಿಳ್ಕೋಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇದಕ್ಕೆ ಇದನ್ನ ನೀವು ಈ 5 ವರ್ಷದಲ್ಲಿ 282 ಲಕ್ಷ ಕೋಟಿ ಸಾಲನ ಮಾಡಿ ಹೋಗಿದ್ದಾರೆ. ಇವತ್ತು ಅಲ್ಲಲ್ಲ, ಸ್ಟೇಟ್ ಇಂದಿದು. ಬೊಮ್ಮಾಯಿಯವ್ರದ್ದು ಹೇಳಿದ್ರೆ ಸ್ಟೇಟ್ ಅಲ್ವಾ? ಬೊಮ್ಮಾಯಿಯವರು ಬಿಜೆಪಿ ಸರ್ಕಾರದಲ್ಲಿ 115% ಆಗಿತ್ತು ಅವ್ರು ಮಾಡಿದ ಸಾಲ. ಈಗ ಸಿದ್ದರಾಮಣ್ಣವ್ರು ಮಾಡಿರೋದು 57% ಆಗಿದೆ. ನೀವು ಇದನ್ನ ತೆಗೆದು ನೋಡಿ. ಆಗ ಬಜೆಟ್ ಗಾತ್ರ ಎಷ್ಟಿತ್ತು, ಈಗ ಸಿದ್ದರಾಮಣ್ಣ ಮಾಡಿರ್ತಕ್ಕಂಥ ಬಜೆಟ್ಟಿನ ಗಾತ್ರ ಎಷ್ಟಾಗಿದೆ, ಬಜೆಟ್ಟಿನ ವ್ಯವಸ್ಥೆ ಏನಾಗಿದೆ, ಇದೆಲ್ಲನೂ ನಾವು ಸ್ವಲ್ಪ ರಾಜಕೀಯವಾಗಿ ಟೀಕೆ ಮಾಡೋದು ಸ್ವಾಭಾವಿಕ. ಆದ್ರೆ ಟೀಕೆ ಮಾಡೋದು
ಅಸತ್ಯಗಳನ್ನ ಜನತೆಗೆ ಹೋಗಬಾರದು ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಮಾಡ್ತಾ ಇದ್ದೆ. ಆಮೇಲೆ ಆಯ್ತು ಅಧ್ಯಕ್ಷರೇ, ಈ ದೇಶದಲ್ಲಿ, ಭಾರತ ದೇಶದಲ್ಲಿ ನಾನು ಒಂದು ಅಷ್ಟು ಜನದ ರಾಜ್ಯಗಳ ಉದಾಹರಣೆಯನ್ನು ನಾನು ಕೊಡ್ತೀನಿ. ಫೈನಾನ್ಸಿಯಲ್ ಸ್ಟ್ರಕ್ಚರ್ಸ್ ಹೆಂಗಿಟ್ಟಿದ್ದಾರೆ, ಯಾವ ಮಟ್ಟದಲ್ಲಿ ಇಟ್ಟಿದ್ದಾರೆ, ಅವರು ಎಷ್ಟೆಷ್ಟು ಕೇಂದ್ರ ಸರ್ಕಾರದ ನಿಬಂಧನೆಗಳನ್ನು ಉಲ್ಲಂಘನೆ ಮಾಡಿದ್ದಾರೆ, ಕೇಂದ್ರ ಸರ್ಕಾರದ ನಿಯಮಗಳು ಏನಿದ್ದು ಅದನ್ನ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಹೆಂಗ್ ಉಲ್ಲಂಘನೆ ಮಾಡಿದ್ದಾರೆ ಅಂತ ಒಂದೊಂದು ಮಧ್ಯಪ್ರದೇಶದಿಂದ ಹೇಳ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ಇಲ್ಲಿ ವಿತ್ತೀಯ ಕೊರತೆ 3 ಆದ್ರೆ ಇದು 3.9 ಇದೆ ಮಧ್ಯಪ್ರದೇಶದ. ಅಲ್ಲಿಗೆ ಇವರು ವಿತ್ತೀಯ ಕೊರತೆನಲ್ಲಿ ಫೈನಾನ್ಸಿಯಲ್ ಡಿಸಿಪ್ಲಿನ್ ಆಗೋಗಿದೆ. ಕೇಂದ್ರದ ಆಕ್ಟ್ ಪ್ರಕಾರ ನಿಜವೇ ಆಗಿದ್ರೆ ನಿಜ ಅಂತ ನಾನು ತಿಳ್ಕೊಂಡಿದ್ದೀನಿ. 2002ರಲ್ಲಿ ಇದನ್ನ ರಾಜ್ಯಗಳು ಬೇಕಾಬಿಟ್ಟಿ ಹೋಗ್ತಾ ಇದ್ದೋ, ಇಲ್ಲ ಇದು ಬಿಟ್ಟರೆ ಆಗೋದಿಲ್ಲ, ಇದಕ್ಕೊಂದು ಆಕ್ಟ್ ತರಲೇಬೇಕು ಅಂತ ಹೇಳಿ ಅವತ್ತು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ತಂದ್ರು. ಅವತ್ತರಿಂದ ಇದು ಗೊತ್ತಾಗ್ತಾ ಇದೆ, ಎಲ್ಲರಿಗೂ ಗೊತ್ತಾಗ್ತಿರ್ಲಿಲ್ಲ. ಈಗ ಇವರು GSTPಯ ಸಾಲ 32.5 25ರೊಳಗಿರ್ಬೇಕಾಯ್ತು, 32.5 ಮಾಡಿದ್ದಾರೆ. ಅಲ್ಲೂ ಉಲ್ಲಂಘನೆ ಮಾಡಿದ್ದಾರೆ. ಆಮೇಲೆ ಕೇಂದ್ರ ಸರ್ಕಾರ ಇವರಿಗೆ ನಮಗೆ 74 ಲಕ್ಷ ಕೊಟ್ಟಿದಾರಲ್ಲ, ನಮ್ಮ ಸುನೀಲ್ ಅಣ್ಣ ಇವರೆಲ್ಲ ತಿಳ್ಕೋಬೇಕು. 74,000 ಕೋಟಿ ಕೊಟ್ಟಿದ್ದಾರೆ ಸ್ವಾಮಿ. ಇವ್ರಿಗೆ ಕೊಟ್ಟಿರೋದು ಕೇಳಿ 1,66,000 ಕೋಟಿ ಕೊಟ್ಟಾರೆ. ಹೆಂಗ್ ಕೊಟ್ರು? ಇದಕ್ಕೆ ಮಲ್ತಾಯ ಧೋರಣೆ ಅಲ್ವಾ? ಅಲ್ಲ, ಈಸ್ ಎ ರೆಕಾರ್ಡೆಡ್. ಹೆಂಗೆ ಆಗಿದೆ ಅಂತಕ್ಕಂಥದ್ದನ್ನ. ಆದ್ರೆ ನಮ್ಗೆ 29,000 ಕೋಟಿ ಕೊಟ್ಟಿದ್ದಾರೆ. ಇಲ್ಲ ಅಂತ ನಾನು ಹೇಳೋದು. 29,000 ಕೋಟಿ ಎಲ್ಲ ತೆರಿಗೆ ಬಾಬತ್ತಿಂದ ನಮಗೆ ಬಂದಿದೆ. ಅವರು 1,66,000 ಕೋಟಿ ಕೊಟ್ಟು ನಮ್ಗೆ 79,000 ಕೋಟಿ ಕೊಟ್ರೆ, ಆಮೇಲೆ ಅವ್ರ ಬಜೆಟ್ ಎಷ್ಟು ಗೊತ್ತಾ? ಬಜೆಟ್ 4,23,000 ಕೋಟಿ. ನಮ್ಮಷ್ಟು ಇಲ್ಲ, ನಮ್ಮ 48 ಇದೆ, ಅವ್ರದ್ದು 23. ಅದಂಗೆ ಅವ್ರಿಗೆ ಅಷ್ಟೊಂದು 1,66,000 ಕೋಟಿ ಹೆಂಗ್ ಕೊಟ್ರಿ? ಇವೆಲ್ಲ ಈ ರಾಜ್ಯದ ಜನಕ್ಕೆ ಗೊತ್ತಾಗಬೇಕಲ್ಲ. ಈ ದೇಶದ ರೈತನ ತೆರಿಗೆ ಹಣವಲ್ಲ ಇದು, ತೆರಿಗೆ ಹಣ ಅಲ್ವಾ ಇದು. ಹೊಂದಿರ್ತಕ್ಕಂಥದ್ದನ್ನ ಹೆಂಗೆ ನಾವು ಅರ್ಥ ಮಾಡ್ಕೋಬೇಕು? ಇದು ತಿಳ್ಕೋಬೇಕು. ತಿಳ್ಕೊಂಡು ಇವತ್ತು ಈ ರೀತಿ ಆದ್ರೆ ಹೆಂಗೆ ರಾಜ್ಯಗಳಲ್ಲಿ ವ್ಯತ್ಯಾಸ? ರಾಜಸ್ಥಾನದಲ್ಲಿ GSDP ವಿತ್ತೀಯ ಕೊರತೆ 3.7ರಷ್ಟಿದೆ. ಅಲ್ಲೂ 25 ಮೀರಿದೆ. ಮತ್ತು ಈ ಸಾರಿ ಬಜೆಟ್ನಲ್ಲಿ 2,75,000 ಕೋಟಿ ಅವರು ಸಾಲ ಮಾಡಿದ್ದಾರೆ. 2,75,000 ಕೋಟಿ ಸಾಲ ಮಾಡಿದ್ದಾರೆ. ಒಟ್ಟು GSTPಯ 36.8. ಆ ಕೆಲಸ ಸಿದ್ದರಾಮಣ್ಣ ಮಾಡಿಲ್ಲ. ಸಿದ್ದರಾಮಣ್ಣ ಲಿಮಿಟ್ ಒಳಗಿದ್ದಾರೆ. ಇಲ್ಲ ಅಂದ್ರೆ ಇನ್ನೊಂದು 50 ಕೋಟಿ ಏರಿಸಿ, ಇನ್ನೊಂದು 50 ನಮ್ಮ ಎಲ್ಲರಿಗೂ MLAಗಳಿಗೆ ಕೊಡ್ತೀನಿ ಅಂತೇಳಿ ಅಷ್ಟು ನಮಗೂ MLAಗಳಿಗೆ ಕೆಲಸ ಕಾರ್ಯಗಳನ್ನು ಕೊಡಬಹುದಾಗಿತ್ತು. ಆದ್ರೆ ನಾನು 17ನೇ ಬಜೆಟ್ ಮಂಡಿಸಿ ವಿತ್ತೀಯ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನ ಉಲ್ಲಂಘನೆ ಮಾಡಬಾರದು ಅಂತಕ್ಕಂಥ ಒಂದೇ ದೃಷ್ಟಿಯಿಂದ ಇವತ್ತು ಅವರು ಉಲ್ಲಂಘನೆ ಮಾಡದಲೇ ಅದರ ಒಳಗಿದ್ದಾರೆ. ಇದನ್ನ ತಾವು ಅರ್ಥ ಮಾಡ್ತಾರೆ. ಇದನ್ನ ನಾನು ಅಂಕಿ ಇದ್ರಲ್ಲಿ ಏನಾರ ವ್ಯತ್ಯಾಸ ಇದ್ರೆ ನಾಳೆ ತಗೊಬನ್ನಿ, ಬೇಕಾದ್ರೆ ಚರ್ಚೆ ಮಾಡೋಣ. ಚರ್ಚೆಗೆ ಸಿದ್ಧ ಇದೆ, ಅದಕ್ಕೇನು ಇದಿಲ್ಲ. ಇದು ಆಮೇಲೆ ಇವತ್ತು ಅವರಿಗೆ
ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ ಗೊತ್ತಾ ಸ್ವಾಮಿ? 1,34,000 ಕೋಟಿ. ವಿಜಯಣ್ಣವ್ರು ಬರ್ಕತ್ತವ್ರೆ, ಬರ್ಕಳಿ. ಬರ್ಕಳಿ. 1,34,000 ಕೋಟಿ. ನಮ್ಗೆ 79,000 ಕೋಟಿ. ಏನಿ ನೀವು, ನಾನೇನು ಇದಕ್ಕೋಸ್ಕರ ಹೇಳ್ತಾ ಇಲ್ಲ. ಇದು ಕೇಂದ್ರ ರಾಜ್ಯಗಳಿಲ್ಲದಲೇ ಈ ರಾಜ್ಯಗಳನ್ನು ನಡೆಸಲಿಕ್ಕೆ ರಾಜ್ಯ ಹಣಕಾಸಿನ ವ್ಯವಸ್ಥೆ ಒಳಗೆ ಸರಿ ಹೋಗ್ದಲೇ ರಾಜ್ಯಗಳನ್ನ ಉನ್ನತ ಮಟ್ಟದಲ್ಲಿ ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗಲೇ ಹೇಳಿದೆ, ಡೆಲ್ಲಿ ಬಹುದೂರೈ ಅಂತ. ಡೆಲ್ಲಿ ಬಹುದೂರೈ. ನಮ್ಗೊಬ್ರು ಮೇಷ್ಟ್ರು ಹೇಳೋರು, ಡೆಲ್ಲಿ ಬಹಳ ದೂರದಲ್ಲಿದೆ. ಡೆಲ್ಲಿಗೆ ತಗೊಂಡು ನಮ್ಮ ರಾಜಧಾನಿ ಮಾಡಿದರೆ ಬಹಳ ದೂರದಲ್ಲಿದೆ, ನಾವು ಕರ್ನಾಟಕದಲ್ಲಿ ಹುಷಾರಾಗಿರ್ಬೇಕು ಅಂತ ಹೇಳೋರು. ಇವತ್ತದು ಸತ್ಯ ಆಗ್ತಾ ಇದೆ. ನಾವು ನೀವು ಕಿತ್ತಾಡ್ಕೊಳ್ಳೋದಲ್ಲ. ಯಾರೇ ನೀವೇ ಇರಿ ಅಧಿಕಾರದಲ್ಲಿ, ನಾವೇ ಇರಲಿ, ಈ ರಾಜ್ಯಕ್ಕೆ ಬರಬೇಕಾದಂತ ಪಾಲನ್ನ ತರೋದಕ್ಕೆ ಕಂಕಣಬದ್ಧರಾಗಿ ನಿಲ್ಬೇಕು ನಾವು. ಅಲ್ಲಿ ಮಾತ್ರ ಉತ್ತರ ಕರ್ನಾಟಕಕ್ಕೆ, ಉತ್ತರ ಭಾರತಕ್ಕೆ ಕೊಟ್ಕೊಂಡು ನಮ್ಮನ್ನ ತಬ್ಲಿಗಳು ಮಾಡೋದಲ್ಲ. ನಮ್ಮ ಕಿತ್ತಾಟದಲ್ಲ ಇದು. ಇದಾಗಬಾರದು. ದಯಮಾಡಿ MP ಆಮೇಲೆ ನಾನು ಹೇಳ್ತೀನಿ ಅದನ್ನು. ಆಮೇಲೆ ನಮ್ಮ ರಾಜ್ಯದ್ರಿ ಇದು ಸಮಸ್ಯೆ. ಶಿವನ ನಮ್ಮ ರಾಜ್ಯಕ್ಕೆ ಬರ್ಬೇಕಾದ ಟ್ಯಾಕ್ಸ್ ರೀ ಡೆಲ್ಲಿಲಲ್ಲ. ಡೆಲ್ಲಿಲಿ ಏನ್ ಕೇಳನ್ರಿ ನಾನು ಹೋಗಿ? ನಮ್ಮ ರಾಜ್ಯಕ್ಕೆ ಬರ್ಬೇಕಾಗಿರೋದ್ರಿ, ಸಂವಿಧಾನಬದ್ಧವಾಗಿ ಬರ್ಬೇಕಾಗಿರೋದು. ಯಾರ ಮುನಾಸಾಬೆ ವ್ಯಾಪಾರಕ್ಕಲ್ಲ ಇದು. ಯಾರು ಇದಕ್ಕೋಸ್ಕರ ಕೇಳ್ತಾ ಇಲ್ಲ ನಾನು. ಆದ್ರಿಂದ ದಯಮಾಡಿ ಇದನ್ನ ರೆವಿನ್ಯೂ ಕೊರತೆ 40,000 ಕೋಟಿ ಐತೆ. 25 ಅಂದ್ರೆ 40,000 ಕೋಟಿ ಇದೆ. ಅವ್ರ ಸಾಲ ಎಷ್ಟು ಮಾಡ್ಯಾರ ಗೊತ್ತಾ ಸ್ವಾಮಿ? 11 ಲಕ್ಷ ಕೋಟಿ ಸಾಲ ಮಾಡ್ಯಾರೆ. 1,90,000 ಕೋಟಿನ ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ ಮಹಾರಾಷ್ಟ್ರಕ್ಕೆ. ನೀವು ಅರ್ಥ ಇದನ್ನ ಯಾಕೆ ಇನ್ನೂ ನಮಗೆ ಟೈಮ್ ಕೊಟ್ರೆ ನಮಗೆ ನೀವು ಕೊಡಲ್ಲ ಅಂತ ನಾನು 1.5 ಗಂಟೆ ಪ್ರಿಪೇರ್ ಆಗಿ ಬಂದಿದ್ದೀನಿ. ನೀವೇನಾರ ಕೊಟ್ಟಿದ್ರೆ ಕೊಡ್ತೀನಿ ಅಂದ್ರೆ 3 ಗಂಟೆ ಬೇಕಾದ್ರೂ ರಾಜ್ಯಗಳ ಸಂಬಂಧ, ರಾಷ್ಟ್ರಗಳ ಹಣಕಾಸಿನ ವ್ಯವಸ್ಥೆ ಯಾವ ಮೂಲ ತಲುಪಿದೆ, ಎಲ್ಲಿದೆ, ಇದನ್ನು ಸರಿಪಡಿಸ್ತಾ ಹೋದ್ರೆ ರಾಜ್ಯಗಳು ಸರ್ವನಾಶ ಆಗ್ತವೆ ಅಂತಕ್ಕಂಥದ್ದನ್ನ ಅಂಕಿ ಸಂಖ್ಯೆಗಳ ಮುಖಾಂತರ ನಾನು ತಂದು ಹೇಳ್ತಾ ಇದ್ದೆ. ಈ ರೀತಿ ಆಗಬಾರದು ಎಲ್ಲೇ ಆಗಲಿ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಒಕ್ಕೂಟ ವ್ಯವಸ್ಥೆನಲ್ಲಿದ್ದೀವಿ. ನೀವ್ ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಆಗಲೇ ಹೇಳಿದೆ, ನಮ್ಮ BJP ನಮ್ಮಲ್ಲೂ ತಪ್ಪಿದೆ. ಏನ್ ಕಾಂಗ್ರೆಸ್ ಏನ್ ದೇಶ ಆಳಿಲ್ವ? ಅಲ್ಲಿ ಇದ್ದಾರೆ. ನಮ್ಮ JDS ಒಂದ್ಸರಿ ಆಳಿದ್ದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಾವು JDS ಅಲ್ಲಿ ಇದ್ದಾಗ ನಮ್ಮರೇ ಪ್ರಧಾನಮಂತ್ರಿ ಆಗಿದ್ರು. ಆದ್ರೆ ಒಂದೇ ಒಂದು ಯೋಜನೆಯನ್ನ ಒಂದೇ ಒಂದು ಹೆಸರಿಗಾರುವೆ ಅಪ್ಪರ್ ಕೃಷ್ಣ ಕಾರು ಕೊಡ್ಬೋದಾಯ್ತು. 16 ಕೊಡ್ಬೇಕಾಯ್ತಲ್ಲ, ಒಂದು ನಾರು ಕೊಟ್ಟಲ್ವಲ್ಲ ಸ್ವಾಮಿ ರಾಷ್ಟ್ರೀಯ ಯೋಜನೆ. ಇದು ಭಿನ್ನಾಭಿಪ್ರಾಯ ಅಲ್ಲ ಅಂತೀರಾ? ಆಮೇಲೆ ಬಿಹಾರ, ಇದರ ಕಂಬೈನ್ಡ್ ಸರ್ಕಾರ ಇದೆಯಲ್ಲ ಬಿಹಾರದಲ್ಲಿ ವಿತ್ತೀಯ ಕೊರತೆ ಎಷ್ಟಿದೆ ಗೊತ್ತಾ? ಇವತ್ತು 11.8 3 ಇರಬೇಕು. ಮತ್ತು ಬಿಹಾರ ದುಡ್ಡೆಷ್ಟು ಕೊಟ್ಟಿದ್ದಾರೆ ಗೊತ್ತಾ? 2,10,000 ಕೋಟಿ ಬಿಹಾರಕ್ಕೆ ಕೊಟ್ಟಿರ್ತಕ್ಕಂಥ 2,10,000 ಕೋಟಿ ಹಣ ಕೊಟ್ಟಿದ್ದಾರೆ. ಇದೇ ಅವರ ಬಜೆಟ್ಟಿನ ಗಾತ್ರ ಎಷ್ಟು ಗೊತ್ತಾ? 3,47,000 ಕೋಟಿ. ನೀವೇ ಕೇಂದ್ರದವರು 2
ಲಕ್ಷದ 10,000 ಕೋಟಿ ಕೊಟ್ರೆ 3,47,000 ಕೋಟಿ ಕೊಟ್ರೆ ಮಾಡ್ಕೊಂಡು ಇನ್ನು ಉಳಿದಿರ್ತಕ್ಕಂಥ ಅವರ ರಾಜ್ಯದ ಸಿದ್ದು ಸಾವದಿ ಅವರೇ ಕೂತ್ಕೊಂಡು ಮಾತಾಡ್ತೀರಿ, ಏನಾಗಿದೆ ಕೂತ್ಕೊಂಡು ಯಾಕೆ ಮಾತಾಡ್ತೀರಿ? ನಾಳೆ ಕೇಳ್ಕೆ ಬಂದು ಓದ್ಕೆ ಬಂದು ಹೇಳ್ರಿ. ಶಿವಲಿಂಗ ನಿಮ್ಮ ಮಾತಾಡಿ ಹೇಳಿ. ಈಗ ಅದಕ್ಕೆ ಕೂತ್ಕೊಂಡು ಮಾತಾಡ್ಬೇಕಲ್ಲಿ ಹೇಳಿದ್ರೆ ನಾವು ಕೇಳಲ್ವಾ? ಶಿವಲಿಂಗ ಅವ್ರೆ ನೀವು ಕಂಟಿನ್ಯೂ ಮಾಡಿ, ಕೂತ್ಕೊಂಡು ಯಾರು ಮಾತಾಡಿ ಕಮೆಂಟ್ ಮಾಡಬೇಡಿ.